ಸ್ವಾಮೀಜಿ ಇವತ್ತು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದೀರಾ, ಸರ್ಕಾರಕ್ಕೆ ಒಂದು ಎಚ್ಚರಿಕೆ ನೀಡಿದಿರಾ. ಮತ್ತೊಂದು ಕಡೆ ಅವರಿಗೆ ಯಾವುದೇ ರೀತಿಯ ಹಕ್ಕುಗಳನ್ನು ಕೊಡಬಾರ್ದು, ಮತ ಚಲಾವಣೆ ಕೊಡಬಾರ್ದು, ಪಾಕ್ ರೀತಿಯಲ್ಲಿ ಯಾವ ರೀತಿ ಕಾನೂನು ಇದೆ ಅದು ಭಾರತದಲ್ಲಿ ಬರಬೇಕಂತ ಒಂದು ಕಡೆ ಒತ್ತಾಯ ಮಾಡಿದ್ರಿ. ಏನು ಹೇಳ್ತೀರಿ ಸ್ವಾಮೀಜಿ ಅಂತ? ಈಗ 1500 ವರ್ಷದ ಹಿಂದೆ ಈ ಮುಸಲ್ಮಾನರು ಬಂದರು ದೇಶಕ್ಕೆ. ಅವ್ರ ಜಾಗ ಅಲ್ಲ, ಆಗದೇ ಇದ್ರೂ ಅವ್ರು ಮೊದಲಿಂದಲೂ ಇನ್ನೊಬ್ರು ಆಸ್ತಿನ ಕೊಳ್ಳೆ ಹೊಡ್ಕೊಂಡೇ ಬಂದು ಅವ್ರ ಜೀವನ ಮಾಡ್ತಾ ಇರೋದು. ಅದೇ ಥರ 1500 ಹಿಂದೆ ಬಂದು ಇಲ್ಲಿ ನೆಲೆ ನಿಲ್ಲಿಸಿ ಈ ಹಿಂದೂಗಳ ದೇವಸ್ಥಾನ ಎಲ್ಲ ಹೊಡೆದಾಕಿ ಅವ್ರ ಮಸೀದಿ ಕಟ್ಟಿದ್ರು. ಇದು ಅನ್ಯಾಯ. ಇದನ್ನು ಪ್ರೊಟೆಸ್ಟ್ ಮಾಡೋರು ಯಾರು ಇರಲಿ, ನಮ್ಮ ಹಿಂದೂಗಳಲ್ಲಿ ಒಗ್ಗಟ್ಟಿರಲಿಲ್ಲ. ಈಗ ಎಲ್ಲರೂ ಒಗ್ಗಟ್ಟಾಗಿ ಇದನ್ನು ಹೋಗಿಸಿ ವಕ್ಫು ಇದೆ ಅಂತ ಹೇಳ್ತಾರೆ. ಅವ್ರ ಜಮೀನೇ ಇಲ್ಲ, ಆದರೂ ಅವ್ರು ನಮ್ಮದು ಅಂತ ಹೇಗೆ ಹೇಳ್ತಾರೆ? ಸ್ವಾಮೀಜಿ ಸಿದ್ದರಾಮಯ್ಯ ಅವರನ್ನು ಸಪೋರ್ಟ್ ಮಾಡ್ತಿದ್ರಾ ಅಂತ? ಹಾಂ, ಹೌದು. ಸಪೋರ್ಟ್ ಮಾಡ್ತಾ ಇದ್ದಾರಲ್ವಾ, ಹೇಗೆ ಅಂತೇಳಿ. ಈಗ ಅವರು ಸಾಬ್ರುಗಳಿಗೆ ಎಲ್ಲ ಹಕ್ಕು ಕೊಟ್ಟರು. ಮತ್ತು ಅವರು ನಾನು ಸಾಬ್ರಾಗಿ ಹುಡ್ತೀನಿ ಅಂತ ಅಂದರು. ಮತ್ತು ಅವರು ಈ ಎಲ್ಲ ಸಾಬ್ರದೆ ಅಂತ ಹೇಳಿ ಆ ರೀತಿ ಹೇಳೇ ಓಟನ್ನು ಅವ್ರು ಕೇಳ್ತಾರೆ. ಒಂದು ಕಡೆ ಜಾತ್ಯತೀತ ನಾಯಕ ಅಂತಾರೆ ಸಿದ್ದರಾಮಯ್ಯ ಅವರು, ಮತ್ತೊಂದು ಕಡೆ ಓಲೈಕ ರಾಜಕೀಯ. ಜಾತ್ಯತೀತ ನಾಯಕರು ಅಂತ ಹೇಳ್ಕೊಳ್ತಾರೆ. ಆದರೆ ಅವ್ರು ಮಾಡ್ತಾ ಇರೋದು ಅನ್ಯಾಯ. ಹಿಂದೂಗಳಿಗೆ ಅನ್ಯಾಯ ಮಾಡಿ ಸಾಬ್ರಿಗೆ ಓಲೈಸ್ಕೊಂಡು ಹೋಗ್ತಾ ಇದ್ರು. ಅಂದರೆ ಅವರಿಗೆ ಮುಸ್ಲಿಮಾನವರಿಗೆ ಯಾವುದೇ ರೀತಿಯ ಮತ ಚಲಾವಣೆ ಭಾರತದಲ್ಲಿ ಕೊಡಬಾರ್ದು. ಕೊಟ್ಟರೆ ಇದೇ ಥರ ಆಗೋದು. ಈಗ ಹಿಂದೆ ಮಹಾತ್ಮ ಗಾಂಧಿ ಒಳ್ಳೆ ತೀರ್ಥ ತಗೊಂಡಿದ್ದಿದ್ರೆ ಈ ಥರ ಆಯ್ತಾ ಇರಲಿಲ್ಲ. ಅವರು ಎಲ್ಲರೂ ಇರಲಿ ಅಂತ ಅನ್ನೋದ್ರಿಂದ ಇದು ಸಾಯೋವರೆಗೂ ಇದು ಜಗಳ ಇದ್ದೇ ಇರ್ತದೆ. ಅದನ್ನು ಮುಕ್ತಾಯ ಮಾಡಬೇಕು ಅಂದರೆ ಓಟ್ ಇಲ್ದಂಗೆ ಮಾಡಬೇಕಷ್ಟೆ. ಅಂದರೆ ಪಾಕಿಸ್ತಾನ ಯಾವ ರೀತಿ ಸರ್ಕಾರ ಇದೆ ಅದೇ ಭಾರತದಲ್ಲಿ ಇರಬೇಕು. ಹೌದು. ಮುಸ್ಲಿಮ್ಸ್ನ ಅಂದ್ರೆ ಬೇರೆ ಪಾಕಿಸ್ತಾನ ಕಳಿಸ್ಬೇಕಂತಂದ್ರೆ ಒಂದು ಒತ್ತಾಯ ಇದೆ ಕೇಂದ್ರ ಸರ್ಕಾರ ಏನಾದ್ರು? ಪಾಕಿಸ್ತಾನಕ್ಕೆ ಹೋಗೋದಿಲ್ಲ. ಇಲ್ಲಿ ಸುಖವಾಗಿರೋರು ಅಲ್ಲಿ ಹೋಗ್ತಾರ, ಅಲ್ಲಿ ಸುಖ ಸಿಗೋದಿಲ್ಲ. ಆದ್ದರಿಂದ ಇಲ್ಲಿ ಬಿಟ್ಟು ಹೋಗೋದಿಲ್ಲ, ಬೇಕಾದರೆ ಓಟ್ ಬಿಡ್ತಾರೆ. ಎಸ್, ಇದಿಷ್ಟು ಚಂದ್ರಶೇಖರ್ ಸ್ವಾಮೀಜಿ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸ್ವಾಮೀಜಿ ಇವತ್ತು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದೀರಾ, ಸರ್ಕಾರಕ್ಕೆ ಒಂದು ಎಚ್ಚರಿಕೆ ನೀಡಿದಿರಾ. ಮತ್ತೊಂದು ಕಡೆ ಅವರಿಗೆ ಯಾವುದೇ ರೀತಿಯ ಹಕ್ಕುಗಳನ್ನು ಕೊಡಬಾರ್ದು, ಮತ ಚಲಾವಣೆ ಕೊಡಬಾರ್ದು, ಪಾಕ್ ರೀತಿಯಲ್ಲಿ ಯಾವ ರೀತಿ ಕಾನೂನು ಇದೆ ಅದು ಭಾರತದಲ್ಲಿ ಬರಬೇಕಂತ ಒಂದು ಕಡೆ ಒತ್ತಾಯ ಮಾಡಿದ್ರಿ. ಏನು ಹೇಳ್ತೀರಿ ಸ್ವಾಮೀಜಿ ಅಂತ? ಈಗ 1500 ವರ್ಷದ ಹಿಂದೆ ಈ ಮುಸಲ್ಮಾನರು ಬಂದರು ದೇಶಕ್ಕೆ. ಅವ್ರ ಜಾಗ ಅಲ್ಲ, ಆಗದೇ ಇದ್ರೂ ಅವ್ರು ಮೊದಲಿಂದಲೂ ಇನ್ನೊಬ್ರು ಆಸ್ತಿನ ಕೊಳ್ಳೆ ಹೊಡ್ಕೊಂಡೇ ಬಂದು ಅವ್ರ ಜೀವನ ಮಾಡ್ತಾ ಇರೋದು. ಅದೇ ಥರ 1500 ಹಿಂದೆ ಬಂದು ಇಲ್ಲಿ ನೆಲೆ ನಿಲ್ಲಿಸಿ ಈ ಹಿಂದೂಗಳ ದೇವಸ್ಥಾನ ಎಲ್ಲ ಹೊಡೆದಾಕಿ ಅವ್ರ ಮಸೀದಿ ಕಟ್ಟಿದ್ರು. ಇದು ಅನ್ಯಾಯ. ಇದನ್ನು ಪ್ರೊಟೆಸ್ಟ್ ಮಾಡೋರು ಯಾರು ಇರಲಿ, ನಮ್ಮ ಹಿಂದೂಗಳಲ್ಲಿ ಒಗ್ಗಟ್ಟಿರಲಿಲ್ಲ. ಈಗ ಎಲ್ಲರೂ ಒಗ್ಗಟ್ಟಾಗಿ ಇದನ್ನು ಹೋಗಿಸಿ ವಕ್ಫು ಇದೆ ಅಂತ ಹೇಳ್ತಾರೆ. ಅವ್ರ ಜಮೀನೇ ಇಲ್ಲ, ಆದರೂ ಅವ್ರು ನಮ್ಮದು ಅಂತ ಹೇಗೆ ಹೇಳ್ತಾರೆ? ಸ್ವಾಮೀಜಿ ಸಿದ್ದರಾಮಯ್ಯ ಅವರನ್ನು ಸಪೋರ್ಟ್ ಮಾಡ್ತಿದ್ರಾ ಅಂತ? ಹಾಂ, ಹೌದು. ಸಪೋರ್ಟ್ ಮಾಡ್ತಾ ಇದ್ದಾರಲ್ವಾ, ಹೇಗೆ ಅಂತೇಳಿ. ಈಗ ಅವರು ಸಾಬ್ರುಗಳಿಗೆ ಎಲ್ಲ ಹಕ್ಕು ಕೊಟ್ಟರು. ಮತ್ತು ಅವರು ನಾನು ಸಾಬ್ರಾಗಿ ಹುಡ್ತೀನಿ ಅಂತ ಅಂದರು. ಮತ್ತು ಅವರು ಈ ಎಲ್ಲ ಸಾಬ್ರದೆ ಅಂತ ಹೇಳಿ ಆ ರೀತಿ ಹೇಳೇ ಓಟನ್ನು ಅವ್ರು ಕೇಳ್ತಾರೆ. ಒಂದು ಕಡೆ ಜಾತ್ಯತೀತ ನಾಯಕ ಅಂತಾರೆ ಸಿದ್ದರಾಮಯ್ಯ ಅವರು, ಮತ್ತೊಂದು ಕಡೆ ಓಲೈಕ ರಾಜಕೀಯ. ಜಾತ್ಯತೀತ ನಾಯಕರು ಅಂತ ಹೇಳ್ಕೊಳ್ತಾರೆ. ಆದರೆ ಅವ್ರು ಮಾಡ್ತಾ ಇರೋದು ಅನ್ಯಾಯ. ಹಿಂದೂಗಳಿಗೆ ಅನ್ಯಾಯ ಮಾಡಿ ಸಾಬ್ರಿಗೆ ಓಲೈಸ್ಕೊಂಡು ಹೋಗ್ತಾ ಇದ್ರು. ಅಂದರೆ ಅವರಿಗೆ ಮುಸ್ಲಿಮಾನವರಿಗೆ ಯಾವುದೇ ರೀತಿಯ ಮತ ಚಲಾವಣೆ ಭಾರತದಲ್ಲಿ ಕೊಡಬಾರ್ದು. ಕೊಟ್ಟರೆ ಇದೇ ಥರ ಆಗೋದು. ಈಗ ಹಿಂದೆ ಮಹಾತ್ಮ ಗಾಂಧಿ ಒಳ್ಳೆ ತೀರ್ಥ ತಗೊಂಡಿದ್ದಿದ್ರೆ ಈ ಥರ ಆಯ್ತಾ ಇರಲಿಲ್ಲ. ಅವರು ಎಲ್ಲರೂ ಇರಲಿ ಅಂತ ಅನ್ನೋದ್ರಿಂದ ಇದು ಸಾಯೋವರೆಗೂ ಇದು ಜಗಳ ಇದ್ದೇ ಇರ್ತದೆ. ಅದನ್ನು ಮುಕ್ತಾಯ ಮಾಡಬೇಕು ಅಂದರೆ ಓಟ್ ಇಲ್ದಂಗೆ ಮಾಡಬೇಕಷ್ಟೆ. ಅಂದರೆ ಪಾಕಿಸ್ತಾನ ಯಾವ ರೀತಿ ಸರ್ಕಾರ ಇದೆ ಅದೇ ಭಾರತದಲ್ಲಿ ಇರಬೇಕು. ಹೌದು. ಮುಸ್ಲಿಮ್ಸ್ನ ಅಂದ್ರೆ ಬೇರೆ ಪಾಕಿಸ್ತಾನ ಕಳಿಸ್ಬೇಕಂತಂದ್ರೆ ಒಂದು ಒತ್ತಾಯ ಇದೆ ಕೇಂದ್ರ ಸರ್ಕಾರ ಏನಾದ್ರು? ಪಾಕಿಸ್ತಾನಕ್ಕೆ ಹೋಗೋದಿಲ್ಲ. ಇಲ್ಲಿ ಸುಖವಾಗಿರೋರು ಅಲ್ಲಿ ಹೋಗ್ತಾರ, ಅಲ್ಲಿ ಸುಖ ಸಿಗೋದಿಲ್ಲ. ಆದ್ದರಿಂದ ಇಲ್ಲಿ ಬಿಟ್ಟು ಹೋಗೋದಿಲ್ಲ, ಬೇಕಾದರೆ ಓಟ್ ಬಿಡ್ತಾರೆ.
ಎಸ್ ಇದಿಷ್ಟು ಚಂದ್ರಶೇಖರ್ ಸ್ವಾಮೀಜಿ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸ್ವಾಮೀಜಿ ಇವತ್ತು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದೀರಾ, ಸರ್ಕಾರಕ್ಕೆ ಒಂದು ಎಚ್ಚರಿಕೆ ನೀಡಿದಿರಾ. ಮತ್ತೊಂದು ಕಡೆ ಅವರಿಗೆ ಯಾವುದೇ ರೀತಿಯ ಹಕ್ಕುಗಳನ್ನು ಕೊಡಬಾರ್ದು, ಮತ ಚಲಾವಣೆ ಕೊಡಬಾರ್ದು, ಪಾಕ್ ರೀತಿಯಲ್ಲಿ ಯಾವ ರೀತಿ ಕಾನೂನು ಇದೆ ಅದು ಭಾರತದಲ್ಲಿ ಬರಬೇಕಂತ ಒಂದು ಕಡೆ ಒತ್ತಾಯ ಮಾಡಿದ್ರಿ. ಏನು ಹೇಳ್ತೀರಿ ಸ್ವಾಮೀಜಿ ಅಂತ? ಈಗ 1500 ವರ್ಷದ ಹಿಂದೆ ಈ ಮುಸಲ್ಮಾನರು ಬಂದರು ದೇಶಕ್ಕೆ. ಅವ್ರ ಜಾಗ ಅಲ್ಲ, ಆಗದೇ ಇದ್ರೂ ಅವ್ರು ಮೊದಲಿಂದಲೂ ಇನ್ನೊಬ್ರು ಆಸ್ತಿನ ಕೊಳ್ಳೆ ಹೊಡ್ಕೊಂಡೇ ಬಂದು ಅವ್ರ ಜೀವನ ಮಾಡ್ತಾ ಇರೋದು. ಅದೇ ಥರ 1500 ಹಿಂದೆ ಬಂದು ಇಲ್ಲಿ ನೆಲೆ ನಿಲ್ಲಿಸಿ ಈ ಹಿಂದೂಗಳ ದೇವಸ್ಥಾನ ಎಲ್ಲ ಹೊಡೆದಾಕಿ ಅವ್ರ ಮಸೀದಿ ಕಟ್ಟೋದು. ಇದು ಅನ್ಯಾಯ. ಇದನ್ನು ಪ್ರೊಟೆಸ್ಟ್ ಮಾಡೋರು ಯಾರು ಇರಲಿಲ್ಲ, ನಮ್ಮ ಹಿಂದೂಗಳಲ್ಲಿ ಒಗ್ಗಟ್ಟಿರಲಿಲ್ಲ. ಈಗ ಎಲ್ಲರೂ ಒಗ್ಗಟ್ಟಾಗಿ ಇದನ್ನು ಹೋಗಿಸಿ ವಕ್ಫು ಇದೆ ಅಂತ ಹೇಳ್ತಾರೆ. ಅವ್ರ ಜಮೀನೇ ಇಲ್ಲ, ಆದರೂ ಅವ್ರು ನಮ್ಮದು ಅಂತ ಹೇಗೆ ಹೇಳ್ತಾರೆ? ಸ್ವಾಮೀಜಿ ಸಿದ್ದರಾಮಯ್ಯ ಅವರನ್ನು ಸಪೋರ್ಟ್ ಮಾಡ್ತಿದ್ರಾ ಅಂತ? ಹಾಂ, ಹೌದು. ಸಪೋರ್ಟ್ ಮಾಡ್ತಾ ಇದ್ದಾರಲ್ವಾ, ಹೇಗೆ ಅಂತೇಳಿ. ಈಗ ಅವರು ಸಾಬ್ರುಗಳಿಗೆ ಎಲ್ಲ ಹಕ್ಕು ಕೊಟ್ಟರು. ಮತ್ತು ಅವರು ನಾನು ಸಾಬ್ರಾಗಿ ಹುಡ್ತೀನಿ ಅಂತ ಅಂದರು. ಮತ್ತು ಅವರು ಈ ಸಾಬ್ರೆ ಎಲ್ಲ ಸಾಬ್ರದೆ ಅಂತ ಹೇಳಿ ಆ ರೀತಿ ಹೇಳೇ ಓಟನ್ನು ಅವ್ರು ಕೇಳ್ತಾರೆ. ಒಂದು ಕಡೆ ಜಾತ್ಯತೀತ ನಾಯಕ ಅಂತಾರೆ ಸಿದ್ದರಾಮಯ್ಯ ಅವರು, ಮತ್ತೊಂದು ಕಡೆ ಓಲೈಕೆ ರಾಜಕೀಯ. ಜಾತ್ಯತೀತ ನಾಯಕರು ಅಂತ ಹೇಳ್ಕೊಳ್ತಾರೆ. ಆದರೆ ಅವ್ರು ಮಾಡ್ತಾ ಇರೋದು ಅನ್ಯಾಯ. ಹಿಂದೂಗಳಿಗೆ ಅನ್ಯಾಯ ಮಾಡಿ ಸಾಬ್ರಿಗೆ ಓಲೈಸ್ಕೊಂಡು ಹೋಗ್ತಾ ಇದ್ರು. ಅಂದರೆ ಅವರಿಗೆ ಮುಸ್ಲಿಮಾನವರಿಗೆ ಯಾವುದೇ ರೀತಿಯ ಮತ ಚಲಾವಣೆ ಭಾರತದಲ್ಲಿ ಕೊಡಬಾರ್ದು. ಕೊಟ್ಟರೆ ಇದೇ ಥರ ಆಗೋದು. ಈಗ ಹಿಂದೆ ಮಹಾತ್ಮ ಗಾಂಧಿ ಒಳ್ಳೆ ತೀರ್ಥ ತಗೊಂಡಿದ್ದಿದ್ರೆ ಈ ಥರ ಆಯ್ತಾ ಇರಲಿಲ್ಲ. ಅವರು ಎಲ್ಲರೂ ಇರಲಿ ಅಂತ ಅನ್ನೋದ್ರಿಂದ ಇದು ಸಾಯೋವರೆಗೂ ಇದು ಜಗಳ ಇದ್ದೇ ಇರ್ತದೆ. ಇದು ಅದನ್ನು ಮುಕ್ತಾಯ ಮಾಡಬೇಕು ಅಂದರೆ ಓಟ್ ಇಲ್ದಂಗೆ ಮಾಡಬೇಕಷ್ಟೆ. ಅಂದರೆ ಪಾಕಿಸ್ತಾನ ಯಾವ ರೀತಿ ಸರ್ಕಾರ ಇದೆ ಅದೇ ಭಾರತದಲ್ಲಿ ಇರಬೇಕು. ಹೌದು. ಮುಸ್ಲಿಮ್ಸ್ನ ಅಂದ್ರೆ ಬೇರೆ ಪಾಕಿಸ್ತಾನ ಕಳಿಸ್ಬೇಕಂತಂದ್ರೆ ಒಂದು ಒತ್ತಾಯ ಇದೆ ಕೇಂದ್ರ ಸರ್ಕಾರ ಏನಾದ್ರು? ಪಾಕಿಸ್ತಾನಕ್ಕೆ ಹೋಗೋದಿಲ್ಲ. ಇಲ್ಲಿ ಸುಖವಾಗಿರೋರು ಅಲ್ಲಿ ಹೋಗ್ತಾರ, ಅಲ್ಲಿ ಸುಖ ಸಿಗೋದಿಲ್ಲ. ಆದ್ದರಿಂದ ಇಲ್ಲಿ ಬಿಟ್ಟು ಹೋಗೋದಿಲ್ಲ, ಬೇಕಾದ್ರೆ ಓಟ್ ಬಿಡ್ತಾರೆ. ಎಸ್ ಇದಿಷ್ಟು ಚಂದ್ರಶೇಖರ್ ಸ್ವಾಮೀಜಿ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸ್ವಾಮೀಜಿ ಇವತ್ತು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದೀರಾ, ಸರ್ಕಾರಕ್ಕೆ ಒಂದು ಎಚ್ಚರಿಕೆ ನೀಡಿದಿರಾ. ಮತ್ತೊಂದು ಕಡೆ ಅವರಿಗೆ ಯಾವುದೇ ರೀತಿಯ ಹಕ್ಕುಗಳನ್ನು ಕೊಡಬಾರ್ದು, ಮತ ಚಲಾವಣೆ ಕೊಡಬಾರ್ದು, ಪಾಕ್ ರೀತಿಯಲ್ಲಿ ಯಾವ ರೀತಿ ಕಾನೂನು ಇದೆ ಅದು ಭಾರತದಲ್ಲಿ ಬರಬೇಕಂತ ಒಂದು ಕಡೆ ಒತ್ತಾಯ ಮಾಡಿದ್ರಿ. ಏನು ಹೇಳ್ತೀರಿ ಸ್ವಾಮೀಜಿ ಅಂತ? ಈಗ 1500 ವರ್ಷದ ಹಿಂದೆ ಈ ಮುಸಲ್ಮಾನರು ಬಂದರು ದೇಶಕ್ಕೆ. ಅವ್ರ ಜಾಗ ಅಲ್ಲ, ಆಗದೇ ಇದ್ರೂ ಅವ್ರು ಮೊದಲಿಂದಲೂ ಇನ್ನೊಬ್ರು ಆಸ್ತಿನ ಕೊಳ್ಳೆ ಹೊಡ್ಕೊಂಡೇ ಬಂದು ಅವ್ರ ಜೀವನ ಮಾಡ್ತಾ ಇರೋದು. ಅದೇ ಥರ 1500 ಹಿಂದೆ ಬಂದು ಇಲ್ಲಿ ನೆಲೆ ನಿಲ್ಲಿಸಿ ಈ ಹಿಂದೂಗಳ ದೇವಸ್ಥಾನ ಎಲ್ಲ ಹೊಡೆದಾಕಿ ಅವ್ರ ಮಸೀದಿ ಕಟ್ಟೋದು. ಇದು ಅನ್ಯಾಯ. ಇದನ್ನು ಪ್ರೊಟೆಸ್ಟ್ ಮಾಡೋರು ಯಾರು ಇರಲಿಲ್ಲ, ನಮ್ಮ ಹಿಂದೂಗಳಲ್ಲಿ ಒಗ್ಗಟ್ಟಿರಲಿಲ್ಲ. ಈಗ ಎಲ್ಲರೂ ಒಗ್ಗಟ್ಟಾಗಿ ಇದನ್ನು ಹೋಗಿಸಿ ವಕ್ಫು ಇದೆ ಅಂತ ಹೇಳ್ತಾರೆ. ಅವ್ರ ಜಮೀನೇ ಇಲ್ಲ, ಆದರೂ ಅವ್ರು ನಮ್ಮದು ಅಂತ ಹೇಗೆ ಹೇಳ್ತಾರೆ? ಸ್ವಾಮೀಜಿ ಸಿದ್ದರಾಮಯ್ಯ ಅವರನ್ನು ಸಪೋರ್ಟ್ ಮಾಡ್ತಿದ್ರಾ ಅಂತ? ಹಾಂ, ಹೌದು. ಸಪೋರ್ಟ್ ಮಾಡ್ತಾ ಇದ್ದಾರಲ್ವಾ, ಹೇಗೆ ಅಂತೇಳಿ. ಈಗ ಅವರು ಸಾಬ್ರುಗಳಿಗೆ ಎಲ್ಲ ಹಕ್ಕು ಕೊಟ್ಟರು. ಮತ್ತು ಅವರು ನಾನು ಸಾಬ್ರಾಗಿ ಹುಡ್ತೀನಿ ಅಂತ ಅಂದರು. ಮತ್ತು ಅವರು ಈ ಸಾಬ್ರೆ ಎಲ್ಲ ಸಾಬ್ರದೆ ಅಂತ ಹೇಳಿ ಆ ರೀತಿ ಹೇಳೇ ಓಟನ್ನು ಅವ್ರು ಕೇಳ್ತಾರೆ. ಒಂದು ಕಡೆ ಜಾತ್ಯತೀತ ನಾಯಕ ಅಂತಾರೆ ಸಿದ್ದರಾಮಯ್ಯ ಅವರು, ಮತ್ತೊಂದು ಕಡೆ ಓಲೈಕೆ ರಾಜಕೀಯ. ಜಾತ್ಯತೀತ ನಾಯಕರು ಅಂತ ಹೇಳ್ಕೊಳ್ತಾರೆ. ಆದರೆ ಅವ್ರು ಮಾಡ್ತಾ ಇರೋದು ಅನ್ಯಾಯ. ಹಿಂದೂಗಳಿಗೆ ಅನ್ಯಾಯ ಮಾಡಿ ಸಾಬ್ರಿಗೆ ಓಲೈಸ್ಕೊಂಡು ಹೋಗ್ತಾ ಇದ್ರು. ಅಂದರೆ ಅವರಿಗೆ ಮುಸ್ಲಿಮಾನವರಿಗೆ ಯಾವುದೇ ರೀತಿಯ ಮತ ಚಲಾವಣೆ ಭಾರತದಲ್ಲಿ ಕೊಡಬಾರ್ದು. ಕೊಟ್ಟರೆ ಇದೇ ಥರ ಆಗೋದು. ಈಗ ಹಿಂದೆ ಮಹಾತ್ಮ ಗಾಂಧಿ ಒಳ್ಳೆ ತೀರ್ಥ ತಗೊಂಡಿದ್ದಿದ್ರೆ ಈ ಥರ ಆಯ್ತಾ ಇರಲಿಲ್ಲ. ಅವರು ಎಲ್ಲರೂ ಇರಲಿ ಅಂತ ಅನ್ನೋದ್ರಿಂದ ಇದು ಸಾಯೋವರೆಗೂ ಇದು ಜಗಳ ಇದ್ದೇ ಇರ್ತದೆ. ಇದು ಅದನ್ನು ಮುಕ್ತಾಯ ಮಾಡಬೇಕು ಅಂದರೆ ಓಟ್ ಇಲ್ದಂಗೆ ಮಾಡಬೇಕಷ್ಟೆ. ಅಂದರೆ ಪಾಕಿಸ್ತಾನ ಯಾವ ರೀತಿ ಸರ್ಕಾರ ಇದೆ ಅದೇ ಭಾರತದಲ್ಲಿ ಇರಬೇಕು. ಹೌದು. ಮುಸ್ಲಿಮ್ಸ್ನ ಅಂದ್ರೆ ಬೇರೆ ಪಾಕಿಸ್ತಾನ ಕಳಿಸ್ಬೇಕಂತಂದ್ರೆ ಒಂದು ಒತ್ತಾಯ ಇದೆ ಕೇಂದ್ರ ಸರ್ಕಾರ ಏನಾದ್ರು? ಪಾಕಿಸ್ತಾನಕ್ಕೆ ಹೋಗೋದಿಲ್ಲ. ಇಲ್ಲಿ ಸುಖವಾಗಿರೋರು ಅಲ್ಲಿ ಹೋಗ್ತಾರ,
ಅಲ್ಲಿ ಸುಖ ಸಿಗೋದಿಲ್ಲ. ಆದ್ದರಿಂದ ಇಲ್ಲಿ ಬಿಟ್ಟು ಹೋಗೋದಿಲ್ಲ, ಬೇಕಾದರೆ ಓಟ್ ಬಿಡ್ತಾರೆ. ಎಸ್ ಇದಿಷ್ಟು ಚಂದ್ರಶೇಖರ್ ಸ್ವಾಮೀಜಿ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.